ಹಾಯ್ ಹಲೋ ನಮಸ್ತೆ. ಸುದ್ದಿ ಸವಿರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ವೈಕುಂಠ ಏಕಾದಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ವರ್ಷ ವೈಕುಂಠ ಏಕಾದಶಿಯು ಜನವರಿ 10ರಂದು ಬಂದಿದೆ. ಈ ಪವಿತ್ರ ದಿನದಂದು ಶ್ರೀ ವಿಷ್ಣುವಿನ ಪೂಜೆ, ಉಪವಾಸ ಮತ್ತು ದಾನ ಮಾಡುವುದರಿಂದ ಒಳಿತಾಗುತ್ತದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಎಲ್ಲೆಡೆ ಸಂಭ್ರಮದಿಂದ ವೈಕುಂಠ ಏಕಾದಶಿಯನ್ನು ಆಚರಿಸಲಾಗುತ್ತಿದೆ. ಈ ಬಗ್ಗೆ ನಮ್ಮ ಜೊತೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಬಿ ವೀರಣ್ಣನವರು. ಅವರ ಮಾಹಿತಿ ಈ ರೀತಿ ಇದೆ, ನೀವೇ ಕೇಳಿ. ವೈಕುಂಠ ಏಕಾದಶಿಯ ವಿಶೇಷತೆ, ಪ್ರತಿ ತಿಂಗಳು ಏಕಾದಶಿ ಎರಡು ಬಾರಿ ಬರುತ್ತೆ. ಆದರೆ ಧನುರ್ಮಾಸದಲ್ಲಿ ಬರ್ತಕ್ಕಂಥ ಏಕಾದಶಿ ಭಾಳ ಶ್ರೇಷ್ಠವಾಗಿರುತ್ತೆ. ಶ್ರೇಷ್ಠವಾದ ವೈಕುಂಠ ಏಕಾದಶಿ ಆಗಿರುತ್ತದೆ. ವೈಕುಂಠ ಏಕಾದಶಿ ವಿಶೇಷ ಏನು ಅಂದರೆ, ಅವತ್ತು ಉಪವಾಸ ಮಾಡಿ ಸಂಕಲ್ಪ ಮಾಡಿ ಉತ್ತರ ದ್ವಾರದಿಂದ ವಿಷ್ಣುವಿನ ದೇವಸ್ಥಾನದಲ್ಲಿ ವಿಷ್ಣುವಿನ ಅಥವಾ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿರೋದ್ರಿಂದ ಭಾಳ ಪುಣ್ಯ ಬರುತ್ತೆ. ಪ್ರತಿ ವರ್ಷ ಏಕಾದಶಿಯಲ್ಲಿ ಎರಡು ಬಾರಿ ಬರುತ್ತೆ ಪ್ರತಿ ತಿಂಗಳು. ಆ ಎರಡು ಬಾರಿ ಬರುವ ಏಕಾದಶಿ ಪೂಜೆಯನ್ನು ಮಾಡೋಕ್ಕಾಗದೇ ಇರತಕ್ಕಂಥವರು ಈ ಒಂದು ಧನುರ್ಮಾಸದಲ್ಲಿ ಬರ್ತಕ್ಕಂಥ ವೈಕುಂಠ ಏಕಾದಶಿಯಲ್ಲಿ ಮಾಡಿದರೆ ಆ ಪ್ರತಿ ತಿಂಗಳು ಮಾಡದೇ ಇರುವ ಪುಣ್ಯ ಇದು ಒಂದೇ ಸರಿ ಮಾಡಿದಾಗ ಪುಣ್ಯ ಲಭಿಸುತ್ತದೆ. ಹಾಗೂ ಜನವರಿಯಲ್ಲಿ 9ನೇ ತಾರೀಕು ಗುರುವಾರ 12:22 ಈ ಬಾರಿ ವೈಕುಂಠ ಏಕಾದಶಿ ಪ್ರಾರಂಭವಾಗಿದೆ. ಶುಕ್ರವಾರ 10ನೇ ತಾರೀಕು 10:19 ಇರುತ್ತೆ. ಈ ಉಪವಾಸ ಮಾಡೋರು ಬೆಳಗ್ಗೆ 9ನೇ ತಾರೀಕು ಉಪವಾಸ ಪ್ರಾರಂಭ ಮಾಡಬೇಕು. ಅನ್ನ ಮಾತ್ರ ಊಟ ಮಾಡಬಾರ್ದು. ಹಾಲು ಹಣ್ಣು ಊಟ ಮಾಡ್ಬೋದು, ಹಾಲು ಹಣ್ಣು ಬೇರೆ ಪದಾರ್ಥಗಳನ್ನು ಊಟ ಮಾಡ್ಬೋದು. ವಯಸ್ಸಾದವರು ಹಣ್ಣುಗಳನ್ನು ತಿನ್ಕೋಬೋದು, ಅನ್ನ ಮಾತ್ರ ಊಟ ಮಾಡಬಾರ್ದು. ಇದು 11ನೇ ತಾರೀಕಿನವರೆಗೂ ಈ ಉಪವಾಸನ 3 ದಿವಸ ಮಾಡಬೇಕು. ಅವತ್ತು ದ್ವಾದಶಿ ಪೂಜೆಯನ್ನು ಮಾಡಿ ಮುಕ್ಕೋಟಿ ದ್ವಾದಶಿ ಅಂತ ಅಂತ್ಯಗೊಳ್ಳುತ್ತೆ. ಅವತ್ತು ಮುಕ್ಕೋಟಿ ದ್ವಾದಶಿ ಇರುತ್ತೆ, ಅವತ್ತು ಪೂಜೆ ಮಾಡಿ ಅಂತ್ಯ ಮಾಡಬೇಕು. ಆಮೇಲೆ 10ನೇ ತಾರೀಕು ವೈಕುಂಠ ಏಕಾದಶಿ ದಿವಸ 10:30 ಒಳಗೇ ಬೆಳಗ್ಗೆ ತಲೆ ಸ್ನಾನ ಮಾಡಿ ಪೂಜಾ ವಿಧಾನಗಳನ್ನು ಮಾಡಿ ಎಲ್ಲ ಪೂಜಾ ಕಾರ್ಯಗಳನ್ನು ಮುಗಿಸ್ಬೇಕು. ಆಮೇಲೆ ಪ್ರತಿ ವರ್ಷ ವೈಕುಂಠ ಏಕಾದಶಿಯ ಪ್ರಯುಕ್ತ ವಿಶೇಷವಾದ ದರ್ಶನ ತಿರುಪತಿಯಲ್ಲಿರುತ್ತದೆ. ಸುಮಾರು ಲಕ್ಷಾಂತರ ಜನ ಭಕ್ತಾದಿಗಳು ಮೊದಲೇ ಅಲ್ಲಿ ಹೋಗಿ ದರ್ಶನವನ್ನು ಪಡಿತಾರೆ. ಆ ದರ್ಶನವನ್ನು ಪಡೆಯೋದು ಬಹಳ ಪುಣ್ಯವಾಗಿರುತ್ತೆ. ಆಮೇಲೆ ವಿಶೇಷವಾಗಿ ವಯಸ್ಕರಿಗೆ ಪ್ರತಿ ತಿಂಗಳು 23ನೇ ತಾರೀಕು ಆನ್ಲೈನ್ನಲ್ಲಿ ದರ್ಶನಕ್ಕಾಗಿ ಪ್ರತಿ ದಿವಸ 3 ತಿಂಗಳ ಮುಂದಿನ 1 ತಿಂಗಳ ದರ್ಶನದ ಸಮಯದಲ್ಲಿ ಯಾವುದಾದ್ರೂ ಒಂದು ದಿವಸ ತಮ್ಮ ದರ್ಶನವನ್ನು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಲಿಕ್ಕೆ ವಯಸ್ಕರಿಗೆ ಅಂಗವಿಕಲರಿಗೆ 3 ಗಂಟೆಗೆ ದರ್ಶನದ ಟಿಕೆಟು ಆನ್ಲೈನಲ್ಲಿ ಕೊಡ್ತಾರೆ. ಅದು ಯಾವುದೇ ರೀತಿಯಲ್ಲಿ ಹಣಕಾಸು ಕೊಡೋಂಗಿಲ್ಲ. ಅವರು ಬುಕ್ ಮಾಡಿದಾಗ ಅವರು 3 ತಿಂಗಳ ನಂತರ ಅವರು ಇಚ್ಛೆಪಟ್ಟ ದಿವಸ ಅವರು ಬುಕ್ ಮಾಡಿದ ದಿವಸ ಹೋದರೆ ಅಲ್ಲಿ ವಿಶೇಷವಾಗಿ ಅವರಿಗೆ ಅರ್ಧ ಗಂಟೆಯಲ್ಲಿ ದರ್ಶನವನ್ನು ಕೊಡ್ತಾರೆ. ಆಮೇಲೆ ಯಾವುದೇ ರೀತಿಯಲ್ಲಿ ನಿಮ್ಮಲ್ಲಿ ಹಣವನ್ನು ತೊಗೊಳೋದಿಲ್ಲ. ಪ್ರತ್ಯೇಕವಾಗಿ ನಿಮ್ಮನ್ನು ಕುಂಡಿಸಿ ಯಾವುದೇ ರೀತಿಯಲ್ಲಿ ಜನಗಳ ನಡುಮಧ್ಯದಲ್ಲಿ ಗೊಂದಲ ಆಗದಂತೆ, ತಿಕ್ಕಾಟಗಳಾಗದಂತೆ ಆರಾಮಾಗಿ ಸಲೀಸವಾಗಿ ದೇವರ ದರ್ಶನವನ್ನು ಪಡಿಬೋದು. ಈ ಸೌಲಭ್ಯವನ್ನು ಎಲ್ಲರೂ ಪಡೆಯಿರಿ. ತಿರುಪತಿ ವೆಂಕಟೇಶ್ವರನ ದರ್ಶನವನ್ನು ಮಾಡೋಕ್ಕೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ವೈಕುಂಠ ಏಕಾದಶಿಯ ಪ್ರಯುಕ್ತ ವಿಶೇಷವನ್ನು ಪೂಜೆಯನ್ನು ಮಾಡಿ ಎಲ್ಲರೂ ಭಾಗಿಗಳಾಗಿ ಪುಣ್ಯಾತ್ಮರಾಗಿ. ಈ ಸುದ್ದಿ ನಿಮಗೆ ಇಷ್ಟವಾಯ್ತಾ? ಹೆಚ್ಚಿನ ಸುದ್ದಿಗಾಗಿ ಸುದ್ದಿ ಸವಿರುಚಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.